ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸಹಕಾರಕ್ಕೆ ಸಂಬಂಧಿಸಿದಂಥ 4-5 ವರದಿಗಳು ನಿಮ್ಮ ಗಮನಕ್ಕೆ. ಸೌಹಾರ್ದ ಸಹಕಾರಿ ಸೌಧದಲ್ಲಿ ತರಬೇತಿ ಶಿಬಿರ ಆಯೋಜನೆ, ರಾಜಾಜಿನಗರದಲ್ಲಿ ಸಂಪರ್ಕ ಸಭೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಸಂಪರ್ಕ ಸಭೆ, ಶಿಕಾರಿಪುರದಲ್ಲಿ ಹೂವು ವ್ಯವಸಾಯಗಾರರ ಮಾರಾಟ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ. ಈ 4 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತ ಬೆಂಗಳೂರು ಇವರ ಆಶ್ರಯದಲ್ಲಿ 13-14ರಂದು ರಾಜ್ಯದ ಸೌಹಾರ್ದ ಸಹಕಾರಿಗಳ ನಿರ್ದೇಶಕರುಗಳಿಗಾಗಿ ಆಡಳಿತ ಪರಿಣಿತಿ ಹಾಗೂ ವ್ಯವಹಾರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಸೌಹಾರ್ದ ಸಹಕಾರಿ ಸೌಧ ಮಲ್ಲೇಶ್ವರ ಇಲ್ಲಿ ಆಯೋಜಿಸಲಾಗಿತ್ತು. ತರಬೇತಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಜಿ ಪಾಟೀಲ್ ನಡೆಸಿಕೊಟ್ರು. ಆಗಿರೋದ್ರಿಂದ ಇನ್ನೂ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು CSC ಹೆಡ್ ಅವರಾದಂಥ ಶಕೀಬ್ ಅಹಮದ್ ಅವರನ್ನ ಕರೆಸಿದ್ದೆವು. ಯಾಕೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಂಬಂಧಪಟ್ಟಂಗೆ ತಾವೆಲ್ಲೂ ಇಲ್ಲಿ ರಿಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಏನು ಸೇವೆಯನ್ನು ಕೊಡ್ತಾ ಇದೆ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ CSC ಕಾಮನ್ ಸರ್ವಿಸ್ ಸೆಂಟರ್. ಕೇಳಿದಿರಲ್ಲ ಹೆಸರು? ಕೇಳಿದಿರಿ? ಯಾವ ಕೋಆಪರೇಟಿವ್ಗಳು ಇಲ್ಲಿ ಯಾರು ಬಳಸ್ತಾ ಇದ್ದಾರೆ? ಯಾರಾದ್ರೂ ಆ ಸೇವೆಗಳು ಮಾಡ್ತಾ ಇದ್ದೀರಿ? ಎಷ್ಟು? 1-2 ಅಷ್ಟೇ ಕೈ ಬಂದು ಇದಾವೇನು? ಅಥವಾ ನಮ್ಗೆ ಗೊತ್ತಿಲ್ಲ ಸರ್, ನಮ್ಮ ಕೋಆಪರೇಟಿವ್ ಮಾಡಬಹುದು ಅಂತ ಅನ್ನೋದು ಇದಾವ? ನಿಮ್ಗೆ ಗೊತ್ತಿಲ್ಲಾರ್ದಾಗ ನಿಮ್ಮ ಕೋಆಪರೇಟಿವ್ ಸೊಸೈಟಿಗಳು ಮಾಡ್ತಾ ಇದಾವ? ನಿಮ್ಮ ಎಂಪ್ಲಾಯೀಸ್ ಗೊತ್ತಿದೆ ತಾನೆ? ತಮಗೆ ಗೊತ್ತಿಲ್ಲಾರ್ದ ಯಾವ್ದಾರ ಚಟುವಟಿಕೆ ನಡೀತಾ ಇದಾವ ಅಂತ ಕೋಆಪರೇಟಿವ್ ನಿಮ್ಮ ಕೋಆಪರೇಟಿವ್ ಅಲ್ಲಿ? ಇಲ್ಲ ತಾನೆ? ಆ ರೀತಿಯಾಗಿರೋಂಥದ್ದು CSC ಕಾಮನ್ ಸರ್ವಿಸ್ ಸೆಂಟರ್ಸ್ ಅನ್ನ ಸಂಬಂಧಪಟ್ಟಂಗೆ ಸ್ಟೇಟ್ ಹೆಡ್ ಅಂತವರಿಗೂ ಸಹ ಇವತ್ತಿನ ದಿವಸ ಕರೆಸಿದೀವಿ. ಉದ್ದೇಶ ಎಷ್ಟೇ, ಸಂಯುಕ್ತ ಸಹಕಾರಿ ಕೊಡುವಂತ ಏನ್ ತರಬೇತಿ ಕಾರ್ಯಕ್ರಮಗಳು ಇರ್ತವೆ ಅವೆಲ್ಲವೂ ಸಹ ಸಂಬಂಧಪಟ್ಟ ಸರ್ವಸ್ಪರ್ಶಿ ಆಗಿರ್ಬೇಕು. ಯಾರಾದ್ರೂ ಒಬ್ಬರು ಅದರಲ್ಲಿ ನಿರ್ದೇಶಕರು ಬಂದು ತರಬೇತಿ ಕಾರ್ಯಕ್ರಮ ತೆಗೆದುಕೊಂಡು ಹೋದ್ರೆ ತಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಸಹ ಈ ಕಾರ್ಯಕ್ರಮ ಮುಗಿದು ಹೋದ ನಂತರ ಏನೇನಾಗಿದೆ ಅಂತ ಅನ್ನೋದನ್ನ ತಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಅದರ ಬಗ್ಗೆ ಕುರಿತು ಚರ್ಚೆ ಮಾಡಬೇಕು ಅಂತ ಸಂಯುಕ್ತ ಸಹಕಾರಿ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಇವತ್ತು ಮತ್ತು ನಾಳೆ 2 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ಈ 2 ದಿನಗಳಲ್ಲಿ ತಮ್ಗೆ ಗೊತ್ತಿದ್ದಂಗೆ ಇನಾಗ್ರೇಷನ್ ಇಸ್ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್ ಪ್ರೋಗ್ರಾಮ್. ಇದರಲ್ಲೂ ಸಹ ವಿವಿಧ ರೀತಿಯಂತ ಸಂಪನ್ಮೂಲ ವ್ಯಕ್ತಿಗಳು ಸಂಬಂಧಪಟ್ಟಂಗೆ ಕರೆಸ್ತಾ ಇರ್ತೀವಿ. ಇದ್ರ ಜೊತೆಗೆ ಅವ್ರು ಕೊಡುವಂತ ಏನ್ ಅವ್ರ ಇಲಾಖೆಯಿಂದ CSC ಇಂದ ಏನ್ ಬರ್ತದೆ ಅದ್ರ ಬಗ್ಗೆದು ಸಹ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮಧ್ಯಾಹ್ನ ನಂತರ ಸಹ ಸಂಬಂಧಪಟ್ಟ ಹೀಗೆ ನಾಗರಾಜ್ ಅವರು ಸಹಕಾರಿ ಇಲಾಖೆಯಲ್ಲಿ ಅನೇಕ ವರ್ಷಗಳ ಸಂಬಂಧಪಟ್ಟಂಗೆ 3 ದಶಕಗಳಿಗಿಂತ ಹೆಚ್ಚು ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾದ ನಂತರ ಅನೇಕ ಸಹಕಾರ ಸಂಘಗಳಿಗೆ, ಸೌಹಾರ್ದ ಸಹಕಾರಿಗಳಿಗೆ, ಫೆಡರಲ್ ಕೋಆಪರೇಟಿವ್ಗೆ ಮಾರ್ಗದರ್ಶನ ಮತ್ತು ಅನೇಕ ಅವಧಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಅವಧಿಯಲ್ಲಿ ಅವರಿಗೆ ಆರ್ಥಿಕ ಶಿಸ್ತು ಮತ್ತು ನಿರ್ದೇಶಕರ ಪಾತ್ರ, ಸಹಕಾರಿ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತು ಬೇಕಂತ ಪ್ರತಿಯೊಬ್ಬರು ಹೇಳ್ತೀವಿ. ಆ ಆರ್ಥಿಕ ಶಿಸ್ತುಗಳನ್ನು ತರಬೇಕಾದ್ರೆ ವಾಟ್ ಈಸ್ ದ ರೋಲ್ ಆಫ್ ಅವರ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್? ಸುಮ್ಮನೆ ನಾವು ಮಂತ್ಲಿ ಅಥವಾ 2 ಮಂತ್ಸ್ಗೆ ಒಂದ್ಸತಿ ಹೋಗಿ ಬರೋದು ಅಷ್ಟೇನೋ, ಅಥವಾ ನಮ್ದೇನಾದ್ರೂ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೇನೋ ಅಂತ ಅನ್ನೋದ್ರ ಬಗ್ಗೆ ಕಾಯ್ದೆ ರೂಪವಾಗಿರುವಂತದ್ದು ಹೇಳ್ತಾರೆ ಮತ್ತು ಪ್ರಾಕ್ಟಿಕಲ್ ಆಗಿರುವಂತಹ ಕೆಲವು ಅನುಭವಗಳನ್ನು ತಿಳಿಸೋದ್ರ ಮೂಲಕ H.S. ನಾಗರಾಜ ಸಾಹೇಬರು ಇವತ್ತಿನ ದಿವಸ ಆ ಸೆಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಕೀಬ್ ಅಹಮದ್, ರಾಜ್ಯ ಮುಖ್ಯಸ್ಥರು, ಕಾಮನ್ ಸರ್ವಿಸ್ ಸೆಂಟರ್ ಬೆಂಗಳೂರು ಇವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಯುಕ್ತ ಸಹಕಾರಿಯ ಅಧ್ಯಕ್ಷ ಜಿ ನಂಜನಗೌಡ CA ಅವರು ವಹಿಸಿದರು. ಕಾರ್ಯಕ್ರಮದ ಅತಿಥಿಗಳಾಗಿ ಸಂಯುಕ್ತ ಸಹಕಾರಿಯ ಉಪಾಧ್ಯಕ್ಷ AR ಪ್ರಸನ್ನಕುಮಾರ್, ನಿರ್ದೇಶಕ BH ಕೃಷ್ಣಾರೆಡ್ಡಿ, BS ಗುಂಡೂರಾವ್ ಹಾಗೂ ರಂಜಿತ್, ರಾಜ್ಯ ಮುಖ್ಯಸ್ಥರು ಕಾಮನ್ ಸರ್ವಿಸ್ ಸೆಂಟರ್ ಇವರು ಉಪಸ್ಥಿತರಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾದ H.S. ನಾಗರಾಜಯ್ಯ, ಸಹಕಾರ ಸಂಘಗಳ ಅಪರ ನಿಬಂಧಕರು ನಿವೃತ್ತ ಇವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಸಂಯುಕ್ತ ಸಹಕಾರಿಯ ಸಹಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ H. ಹೂಗಾರ್ ನಡೆಸಿಕೊಟ್ಟರು. ದಿವ್ಯಾ T. ಪ್ರಾರ್ಥಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ತರಬೇತಿ ವಿಭಾಗದ ಅಧಿಕಾರಿ ಶ್ರೀಮತಿ ಕವಿತಾ R. ನಡೆಸಿಕೊಟ್ರು. ವಂದನಾರ್ಪಣೆಯನ್ನು ಬಾಬು ಪಠಾಣ್ ತರಬೇತಿ ಅಧಿಕಾರಿ ಇವರು ನಡೆಸಿಕೊಟ್ರು. ತರಬೇತಿ ಕಾರ್ಯಕ್ರಮದಲ್ಲಿ 60 ಸೌಹಾರ್ದಗಳಿಂದ 92 ಪ್ರತಿನಿಧಿಗಳು ಭಾಗವಹಿಸಿದರು. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. Right, including your government to citizen and business to citizen services, G2C, B2C. Now, after giving you 900 services, if you are not able to achieve the success, then there is something is wrong, something is missing. So point number 1 is that you people who are the main source of knowledge have not been given knowledge. Okay, correct? ಫಸ್ಟ್ ಮುಂಚೆ ನಿಮ್ಗೆ ಮಾಹಿತಿ ಇರಬೇಕು, ಎಲ್ಲ ನಿಮ್ಗೆ ನಾಲೆಜ್ ಇರಬೇಕು. ಅದಾದ್ಮೇಲೆ ಅವ್ರ ಹತ್ರ ಇದ್ರೆ ಓಕೆ, ಚಲೋ, ನೋ ಪ್ರಾಬ್ಲಮ್, ಯು ಹ್ಯಾವ್ ಗಾನ್ ದ ರಿವರ್ಸ್ ವೇ. ಬಟ್ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ದ ಬೇಸಿಕ್ಸ್, because there are so many services. Of course you will not be able to get into the details of it, but at least ನಿಮ್ಗೆ ಏನ್ ಗೊತ್ತಿರಬೇಕು, ಹೌದ್ರಿ ಈ ಎಲ್ಲ ಸರ್ವಿಸ್ ಇದೆ, there are so many sources, multiple sources of income. The reason why we are here today, the reason why I am here today, the reason why Sauharda and CSC have tied up is so that there is a opportunity which has been created to you, and plus ನಿಮ್ಮ ಹತ್ರ ಯಾರ್ಯಾರು ಜನ ಬರ್ತಾರೆ,
from your societies, it becomes easier and convenient, at the same time increasing your income levels. ಇವಾಗ ನಮ್ಮ CSC ನಲ್ಲಿ ಕರ್ನಾಟಕದಲ್ಲಿ we have around 45,000 registered centers. ಪ್ರತಿ ಒಂದು ಗ್ರಾಮ ಪಂಚಾಯತ್ ನಲ್ಲಿ we have one center. 6,000 ಗ್ರಾಮ ಪಂಚಾಯತ್ ಇದೆ. Each and everywhere we have one. There are VLEs. When I say VLEs, do you all know what is a VLE? Okay, first of all, VLE is a village level entrepreneur, which is a generic term given to our centers, people who run centers, irrespective of they may be in urban or rural. ಹೌದಾ? ಆಕ್ಟಿವಿಟಿ ನಮಗೆಲ್ಲ ಅನಿವಾರ್ಯ. ಇವತ್ತು ವ್ಯವಸ್ಥಾಪಕ ನಿರ್ದೇಶಕರು ಅಧ್ಯಕ್ಷರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ಟೇಟ್ ಹೆಡ್ CSC ಹೆಡ್ನೇ ಕೂಡ ಕರೆಸಿ ತಿಳಿಸಿದ್ದಾರೆ. ಇನ್ನು ನಾವೆಲ್ಲ ಈ ಸ್ಟ್ಯಾಂಪ್ ಮಾಡ್ತಾ ಇದ್ವಿ. ಈ ಸ್ಟ್ಯಾಂಪಲ್ಲಿ ಏನು ಇರ್ತಾ ಇತ್ತೋ ಅಷ್ಟೇ ಸಾಕು, ಇಕ್ವಿಪ್ಮೆಂಟ್ ಅಷ್ಟೇ, ಟೆಕ್ನಾಲಜಿ ಸಾಕು. ಅವ್ರು ಸ್ವಲ್ಪ ಆ್ಯಡ್ ಮಾಡ್ತಾ ಹೋದ್ರು. ನೀವೇನಾದರೂ ಅಕಸ್ಮಾತ್ ಆಧಾರ್ ಕೊಡಬೇಕಾದ್ರೆ ಒಂದು ಬಯೋಮೆಟ್ರಿಕ್ ಇಟ್ಕೋಬೇಕು ಅಂತಂದರೆ ಸಬ್ ರಿಜಿಸ್ಟರ್ ಆಫೀಸ್ ನೆನೆಸ್ಕೊಳ್ಳಿ. ನಮಗೆಲ್ಲ ವ್ಯವಸ್ಥೆ ಇದೆ. ಇವಾಗ ಈ ಸ್ಟ್ಯಾಂಪ್ ಅಷ್ಟು ಹೋಗ್ತಾ ಇಲ್ಲ. ಆದರೆ ಇನ್ನೊಂದು ಅದಕ್ಕೆ ಸಬ್ಸ್ಟಿಟ್ಯೂಟ್ ಅನಿವಾರ್ಯ. ನಾನು ಇವಾಗ ಅಧ್ಯಕ್ಷ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಈಗ ನಮ್ಮದು ಠೇವಣಿ ತಗೊಳ್ತೀವಿ, ಸಾಲ ಕೊಡ್ತೀವಿ. ಈ ಆ್ಯಕ್ಟಿವಿಟಿ ಬೇರೆ ಆ್ಯಕ್ಟಿವಿಟಿ ತುಂಬ ಕಮ್ಮಿ. ಈಗ ನಾಗರಾಜಯ್ಯ ಸಾಹೇಬರು 60 ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಮಾಡೋದಕ್ಕೆ. ನಿಮ್ಮ ಬುಕ್ಕಲ್ಲಿ ನೀವು ಹೋದರೆ 60 ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸಹಕಾರಿ ಸಂಘಗಳಲ್ಲಿ ಮಾಡ್ತೀವಿ ಅಂತ ಏನಿಲ್ಲ. ಯಾಕೆಂದರೆ ಕೆಲವು ಕಡೆ ಕೆಲವು ಡಿಮ್ಯಾಂಡ್ ಇದೆ, ಕೆಲವು ಕಡೆ ಕೆಲವು ಡಿಮ್ಯಾಂಡ್ ಇಲ್ಲ. ಈಗೆಲ್ಲ ಆನ್ಲೈನ್ ಎಲ್ಲ ಅಪ್ಡೇಟ್ ಆಗಿರೋದ್ರಿಂದ ಈಗ ನಮ್ಮ ಬಸ್ ಟಿಕೆಟು, ಟ್ರೈನ್ ಟಿಕೆಟ್ ಅಂತ ನಮ್ಮದು ಯಾರು ಕೊಡ್ತಾರೆ ಈಗ ತಗೊಳ್ಳೋಕ್ಕೆ? ಅವರವರೇ ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ. ಅಂದರೆ ಅಂಥವು 61 ಆ್ಯಕ್ಟಿವಿಟಿಯಲ್ಲಿ ನಾವ್ಯಾವುದು ಮಾಡ್ಬೋದು ಅಂತ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂದರೆ, ಈಗ ಠೇವಣಿ ಸ್ವೀಕಾರ ಮಾಡೋದು ಕೂಡ ನಮ್ಮ ಸಹಕಾರಿ ಸಂಘಗಳಿಗೆ ಅಷ್ಟೊಂದೇನು ಈಸಿ ಅಲ್ಲ. ಯಾಕೆಂದರೆ ದಿನಕ್ಕೊಂದು TVಯಲ್ಲಿ ಬರ್ತಾ ಇದೆ, ಅಧ್ಯಕ್ಷರು ಹೇಳ್ತಾರೆ ಅವರು 2% ಸಂಸ್ಥೆಗಳು 100% ಸಂಸ್ಥೆಗಳಿಗೆ ತೊಂದರೆ ಮಾಡೋ ಅಂಥ ಕೆಲಸ ಆಗುತ್ತೆ. ಯಾವಾಗ ವಿಶ್ವಾಸ ಹೋಗುತ್ತೋ ಠೇವಣಿ ಬರೋದು ಕಷ್ಟ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಸಾಲ ಕೊಡೋದು ಈಗ ಅಷ್ಟು ಸುಲಭ ಅಂತೇನು. ನಾವು ಮುಂದಿನ ಜೀವನ ಬಹಳ ಕಷ್ಟ ಅಂತಕ್ಕಂಥದ್ದು, ಬದಲಾಗಿತ್ತಿರ್ತಕ್ಕಂಥ ವಾತಾವರಣ, ಟೆಕ್ನಾಲಜಿ ಬೆಳವಣಿಗೆ, ಬದಲಾಗಿರ್ತಕ್ಕಂಥ ಕಾನೂನುಗಳು, ಪರಿಸರಕ್ಕೆ ತಕ್ಕಂಗೆ ನಾವೆಲ್ಲರೂ ಕೂಡ ಹೊಂದ್ಕೋಬೇಕು. ನಾವು ಕೂಡ ಬದಲಾಗ್ತಾ ಹೋಗಬೇಕು. ಒಂದು ಕಾಲದಲ್ಲಿ ನಾವು STD ಬೂತ್ ನಂಬ್ಕೊಂಡಿದ್ವಿ ಈ ಥರ ಇದು ಮಾಡಲಿಕ್ಕೆ. ಅದು ಹೋಯ್ತು. ಸಾಕಷ್ಟು ಪ್ರತಿಯೊಬ್ಬರು ಮನೆಗೂ ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಸತಿಗೆ ಮನೆಯಲ್ಲೇ ಎಲ್ಲ ಸೇವೆ ಸಿಗ್ತಾ ಇದೆ. ಅದು ಈ ಸ್ಟ್ಯಾಂಪ್ ಅಂತ ಒಂದು ನಮ್ಮ ಸೌಹಾರ್ದ ಸಹಕಾರಿಗಳಿಗೆ ಒಂದು ದೊಡ್ಡ ಆದಾಯದ ಮೂಲ ಆಗಿ ನಮ್ಗೆ ಈ ಸ್ಟ್ಯಾಂಪ್ ಅಂತು. ಅದು ಕೂಡ ಇವತ್ತು ಔಟ್ಡೇಟೆಡ್ ಆಗಿ ಹೋಗ್ತಾ ಇದೆ. ಯಾಕಂದರೆ ಸರ್ಕಾರ ಡಿಜಿಟಲ್ ಸ್ಟ್ಯಾಂಪ್ ಪೇಪರನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಭಾಳಷ್ಟು ಜನ ಬಿಸ್ನೆಸ್ ಕಡಿಮೆ ಆಗಿದೆ ಅಂತ ಎಲ್ಲ ವಾಪಸ್ ತಗೊಳ್ತಾರೆ. ಅದಿಲ್ಲ. ಈಗ ಮುಂದಿನ ಆಪ್ಷನ್ ನಮಗೇನಪ್ಪ ಅಂತ, ಬದಲಾದ ತಂತ್ರಜ್ಞಾನದಲ್ಲಿ AI ಬೇಕೇ ಬೇಕು ನಮಗೆ ನಾಲೆಜು. ಅದನ್ನು ಎಲ್ಲ ರಂಗದಲ್ಲಿ ಕೂಡ ಸರ್ಕಾರ ಸಾಕಷ್ಟು ಪ್ರಚಾರ ಮಾಡ್ತಾ ಇದೆ. ನಮ್ಮ ಯುವಕರು ಸತಿಗೆ ಅದಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ ಅಂತಕ್ಕಂಥದ್ದು ಏನಿದೆಯಲ್ಲ, 900 ಸೇವೆಗಳು ನಾವು ಇಮೇಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ನಮಗೆ ಉಪಯೋಗ ಆಗೋಂಥ 8-10 ಸರ್ವಿಸ್ ಖಂಡಿತವಾಗ್ಲೂ ಇರ್ತವೆ. ಬಟ್ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿಲ್ಲ. ಅದನ್ನು ನಾವು ಇವತ್ತು ಅಧ್ಯಯನ ಮಾಡಬೇಕು. ಯಾವ್ಯಾವ ಸೇವೆಗಳನ್ನು ನಮ್ಮ ಭಾಗದಲ್ಲಿ ನಮ್ಮ ಸಂಸ್ಥೆ ಎಲ್ಲಿದೆಯೋ ಅಲ್ಲಿ ಯಾವ ಸೇವೆಗಳು ನಮಗೆ ವರ್ಕೌಟ್ ಆಗ್ತವೆ ಅಂತಕ್ಕಂಥದ್ದನ್ನು ಮಾಡಿಕೊಂಡು ನಾವು ಮುಂದುವರಿಬೇಕಾಗಿದೆ. ಮುಖ್ಯವಾಗಿ ಮಹಿಳೆಯರು ಮತ್ತು ಯುವಕರು ಟೆಕ್ನಾಲಜಿ ಸೈಡ್ ಇದೆಲ್ಲ ಡೆವಲಪ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಹಿಳೆಯರು ಭಾಗವಹಿಸ್ತಾ ಇಲ್ಲ. ಅವ್ರನ್ನ ಮುಖ್ಯವಾಹಿನಿ ತರಬೇಕು. ಯುವಕರು ಬಂದರೆ ಸಹಜವಾಗಿ ನಮಗಿಂತ ಫಾಸ್ಟಾಗಿ ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊತಾರೆ, ಇಂಪ್ಲಿಮೆಂಟ್. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಬೆಂಗಳೂರು ನಗರ 1 ಮತ್ತು 4 ವಲಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಂಪರ್ಕ ಸಭೆಯ ಕಾರ್ಯಕ್ರಮವನ್ನು ರಾಜಾಜಿನಗರ ಕದಂಬ ಸಾಮ್ರಾಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಉದ್ಘಾಟನೆಯನ್ನು ಸಂಯುಕ್ತ ಸಹಕಾರಿ ಅಧ್ಯಕ್ಷ G. ನಂಜನಗೌಡ ನೆರವೇರಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದು ರಚನೆಯಾಗಿ 25 ವರ್ಷಗಳು ಪೂರ್ಣಗೊಂಡಿದೆ. ಸೌಹಾರ್ದ ಸಹಕಾರ ಚಳವಳಿ ರಾಜ್ಯದಲ್ಲಿ ಯಶಸ್ವಿಯಾಗಿ ದೇಶಕ್ಕೆ ಮಾದರಿಯಾಗಿದೆ ಎಂದರು. ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕರು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಸೌಹಾರ್ದ ಕಾಯ್ದೆ ಮತ್ತು ಕಾನೂನುಗಳನ್ನು ಅರಿತುಕೊಂಡು ಕಾರ್ಯನಿರ್ವಹಣೆ ಮಾಡಬೇಕು. ಠೇವಣಿದಾರ ಹಿತವನ್ನು ಕಾಪಾಡಬೇಕು. ಸುಸ್ತಿ ಸಾಲಗಳನ್ನು ದಾಖಲಿಸಿ ವಸೂಲಿಗೆ ಕ್ರಮವಿಟ್ಟು ಸಹಕಾರಿ ಹೆಚ್ಚು ಲಾಭ ಗಳಿಸಲು ಕಾರ್ಯಪ್ರವೃತ್ತವಾಗಬೇಕು. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸೌಹಾರ್ದ ಸಹಕಾರಿಗಳೆಲ್ಲರೂ ಹಣಕಾಸಿನ ವ್ಯವಹಾರ ಮಾಡುತ್ತಿರುವುದರಿಂದ ಪ್ರಾಮಾಣಿಕತೆ, ಶ್ರದ್ಧೆಯಿಂದ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು. ಸೌಹಾರ್ದ ಸಹಕಾರ ಚಳವಳಿಯನ್ನು ಉತ್ತಮಗೊಳಿಸಲು ಕಾರ್ಯಪ್ರವೃತ್ತರಾಗಬೇಕು.
ಸೌಹಾರ್ದ ಸಹಕಾರಿ ಕಾಯ್ದೆ ಮತ್ತು ಸಹಕಾರ ಕಾನೂನನ್ನು ಎಲ್ಲರೂ ಅರಿತು ಕಾರ್ಯನಿರ್ವಹಿಸಬೇಕು ಅಂತ ಅವರು ಮಾರ್ಗದರ್ಶನ ನುಡಿಗಳನ್ನು ಆಡಿದರು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ನಿರ್ದೇಶಕ BN ಗುಂಡೂರಾವ್ ವಹಿಸಿದ್ರು. ಸಹಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ AR ಪ್ರಸನ್ನಕುಮಾರ್, ನಿರ್ದೇಶಕರಾದ BH ಕೃಷ್ಣಾರೆಡ್ಡಿ, ಬೆಂಗಳೂರು ನಗರ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷ Y ಕುಮಾರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಬೆಂಗಳೂರು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳೊಂದಿಗೆ ಸಂಯುಕ್ತ ಸಹಕಾರಿ ಅಧ್ಯಕ್ಷರು ಸಂವಾದ ನಡೆಸಿದರು. ಸೌಹಾರ್ದ ಸಹಕಾರಿಗಳ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪ್ರಾಂತೀಯ ವ್ಯವಸ್ಥಾಪಕ ಶ್ರೀಧರ್ ನುಡಿದರು. ಕಾರ್ಯಕ್ರಮ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ನೆರವೇರಿಸಿದರು. ವಿಷಯಾಧಾರಿತ ತರಬೇತಿ ಬೆಳಗಿನ ಅವಧಿಯಲ್ಲಿ RICMನ ನಿರ್ದೇಶಕ ರವಿಚಂದ್ರ ಅವರು ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಬಗ್ಗೆ ಮಾಹಿತಿ ನೀಡಿದರು. ಸಂಪರ್ಕ ಸಭೆಯಲ್ಲಿ 95 ಸೌಹಾರ್ದ ಸಹಕಾರಗಳಿಂದ 148 ಪ್ರತಿನಿಧಿಗಳು ಭಾಗವಹಿಸಿದರು. ಅದರ ವರದಿ ನಿಮ್ಮ ಗಮನಕ್ಕೆ. ಬೆಂಗಳೂರು ನಗರ ವಲಯ 2, 3 ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳ ಸಂಪರ್ಕ ಸಭೆಯನ್ನು ಉದಯ ಸೌಹಾರ್ದ ಸಹಕಾರಿ ಸಂಘ ಹನುಮಂತ ನಗರ ಮೌಂಟ್ ಜಾಯ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಉದ್ಘಾಟನೆಯನ್ನು ಸಂಯುಕ್ತ ಸಹಕಾರಿ ಅಧ್ಯಕ್ಷ G ನಂಜನಗೌಡ ನೆರವೇರಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಂಯುಕ್ತ ಸಹಕಾರಿ ನಿರ್ದೇಶಕ ಗುಂಡೂರಾವ್ ವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ AR ಪ್ರಸನ್ನಕುಮಾರ್, ನಿಕಟಪೂರ್ವ ಅಧ್ಯಕ್ಷ BH ಕೃಷ್ಣಾರೆಡ್ಡಿ, ನಿರ್ದೇಶಕ ರಘುರಾಮ್ ರೆಡ್ಡಿ, ಬೆಂಗಳೂರು ಪ್ರಾಂತೀಯ ವ್ಯವಸ್ಥಾಪಕ ಶ್ರೀಧರ್ ಭಾಗವಹಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾಂತೀಯ ವ್ಯವಸ್ಥಾಪಕ ಶ್ರೀಧರ್ ಅವರು ನೆರವೇರಿಸಿದರು. ಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷ AR ಪ್ರಸನ್ನಕುಮಾರ್, ನಿರ್ದೇಶಕ BH ಕೃಷ್ಣಾರೆಡ್ಡಿ, ಗುಂಡೂರಾವ್, ರಘುರಾಮ್ ರೆಡ್ಡಿ, ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ Y ಕುಮಾರ್ ಮಾತನಾಡಿದರು. ಸಂಪರ್ಕ ಸಭೆಯಲ್ಲಿ ಸಂಯುಕ್ತ ಸಹಕಾರಿಯ ಅಧ್ಯಕ್ಷ ಸಕ್ರಿಯವಾಗಿ ಭಾಗವಹಿಸಿ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಸಂಯುಕ್ತ ಸಹಕಾರಿ ತೆಗೆದುಕೊಂಡಿರುವ ಕ್ರಮ, ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಹಾಗೂ ಕಾರ್ಯನಿರ್ವಾಹಕರು ಗಮನಿಸಬೇಕಾದ ಪ್ರಮುಖ ಸಹಕಾರಿಗಳ ಅಂಶಗಳು, ಕರ್ತವ್ಯ ಜವಾಬ್ದಾರಿಗಳು, ಪಾಲಿಸದಿದ್ದರೆ ಎದುರಾಗುವ ಕಾನೂನು ಕ್ರಮಗಳು, ದಂಡನೆಗಳ ಕುರಿತು ಎಚ್ಚರಿಕೆ ನೀಡಿದರು. ಸಹಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರಿಸಿದರು. ಸಭಾ ಕಾರ್ಯಕ್ರಮದ ನಂತರ ಸೌಹಾರ್ದ ಸಹಕಾರಿಗಳಿಗೆ ಸಾಲ ವಸೂಲಾತಿ ಹಾಗೂ ಅಮಲ್ಜಾರಿ ಪ್ರಕ್ರಿಯೆ ಕುರಿತು ಗುರುಸ್ವಾಮಿ ಅಪರ ನಿಬಂಧಕ ನಿವೃತ್ತ ಸಹಕಾರಿ ಇಲಾಖೆ ಇವರು ಉಪನ್ಯಾಸ ನೀಡಿದರು. ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ 10, ಬೆಂಗಳೂರು ನಗರ ಜಿಲ್ಲೆಯಿಂದ 91, ಸಹಕಾರ ಪ್ರತಿನಿಧಿಗಳು ಒಟ್ಟು 101 ಪ್ರತಿನಿಧಿಗಳು ಭಾಗವಹಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್, ಸ್ವಾಗತ ವಂದನಾರ್ಪಣೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನೆರವೇರಿಸಿದರು. ಸಭೆಯಲ್ಲಿ ಬೆಂಗಳೂರು ಪ್ರಾಂತೀಯ ವಿಭಾಗದ ಸಿಬ್ಬಂದಿಗಳಾದ ಭವನ್ ರಾವ್, ನವೀನ್ SN, ಅಜಯ್ ವರ್ಧನ್ ಉಪಸ್ಥಿತರಿದ್ದರು. ಲಕ್ಷ್ಮೀಕಾಂತ್ AM ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವಂದನೆಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಆ ವರದಿಯ ಒಂದು ನೋಟ ನಿಮ್ಮ ಗಮನಕ್ಕೆ. ಹೂವು ವ್ಯವಸಾಯಗಾರರ ಮಾರಾಟ ಸಹಕಾರ ಸಂಘ ನಿಯಮಿತ ಶಿಕಾರಿಪುರ ಇದರ ಮಹಾಸಭೆಯನ್ನು ನೆರವೇರಿಸಲಾಯಿತು. ಈ ಮಹಾಸಭೆಗೆ NCUI ನವದೆಹಲಿ ಅವಿರೋಧವಾಗಿ ಆಯ್ಕೆಯಾದ ಅಗಡಿ ಅಶೋಕ್, DCC ಬ್ಯಾಂಕ್ ನಿರ್ದೇಶಕರಾದ DL ಬಸವರಾಜ್, ಹೂವು ವ್ಯವಸಾಯಗಾರರ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ H ಕುಮಾರಪ್ಪ, ಉಪಾಧ್ಯಕ್ಷರಾದ S ರಾಜಶೇಖರ್, ನಿರ್ದೇಶಕ ಡಾಕ್ಟರ್ BD ಬುಕಾಂತ್, CP ಹೆಗಡೆ, ಇತರ ಎಲ್ಲ ನಿರ್ದೇಶಕರು ಹಾಜರಿದ್ದರು. ಮಹಾಸಭೆಯಲ್ಲಿ NCUI ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಅಗಡಿ ಅಶೋಕ್ರವರನ್ನು ಸನ್ಮಾನಿಸಲಾಯಿತು. DL ಬಸವರಾಜ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಒಕ್ಕೂಟದ ಅಧ್ಯಕ್ಷ ಪರಮೇಶ್ವರಪ್ಪ ಹಡಗಂಟಿ ಉಪಸ್ಥಿತರಿದ್ದರು. ಅಗಡಿ ಅಶೋಕ್ರವರು ಮಾತನಾಡಿ, ಹೂವು ಸಾಗರ ಮಾರಾಟ ಸಹಕಾರ ಸಂಘ ನನಗೆ ಸನ್ಮಾನ ಮಾಡುತ್ತಿರುವ ತುಂಬ ಖುಷಿ ತಂದಿದೆ. ಬುಕಾಂತ್ ಅವರು ಇಷ್ಟೊಂದು ಸಹಕಾರ ಸಂಘಗಳನ್ನು ಕಟ್ಟುವುದು ಸಣ್ಣ ಮಾತಲ್ಲ, ಇವರ ಸಾಧನೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಂತ ಹೇಳಿದರು. ಆ ವರದಿ ನಿಮ್ಮ ಗಮನಕ್ಕೆ. ಸಹಕಾರಿ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.